ಭಾರತದ ಪ್ರಸಿದ್ಧ ತೀರ್ಥಕ್ಷೇತ್ರಗಳಲ್ಲಿ ಪೂರಿ ಜಗನ್ನಾಥನ ದೇವಾಲಯವು ಗಮನಾರ್ಹವಾದದ್ದು. ಇಲ್ಲಿನ ರಥೋತ್ಸವ ದೇಶದೆಲ್ಲೆಡೆ ಬಹಳ ಪ್ರಖ್ಯಾತಿಯನ್ನ ಪಡೆದಿದೆ. ವಿದೇಶದಲ್ಲಿರುವ ಕೆಲ ಭಕ್ತರು ಕೂಡ ಪೂರಿ ಜಗನ್ನಾಥನ ರಥೋತ್ಸವದ ಸಮಯದಲ್ಲಿ ಅಲ್ಲಿ ಬಂದು ಸೇರ್ತಾರೆ. ಪ್ರತಿ ವರ್ಷ ಭಗವಾನ್ ಜಗನ್ನಾಥನ ಬಲಭದ್ರ ಮತ್ತು ಸುಭದ್ರ ದೇವರುಗಳ ಜೊತೆಗೆ ರಥದಲ್ಲಿ ಕುಳಿತು ಭಕ್ತರ ಸಡಗರೊಂದಿಗೆ ರಥಯಾತ್ರೆಯಲ್ಲಿ ಸಾಗುವುದು ಇಲ್ಲಿನ ವಾಡಿಕೆಯಾಗಿದೆ. ಹಾಗೆಯೇ ಈ ವರ್ಷದ ಪೂರಿ ಜಗನ್ನಾಥನ ಉತ್ಸವದ ರಥಯಾತ್ರೆಯ ಮೆರವಣಿಗೆ ನಾಳೆ ಅಂದ್ರೆ ಜೂನ್ 27ರಂದು ನಡೆಯಲಿದೆ. ಈ ರಥಯಾತ್ರೆಯನ್ನ ಜೀವನಯಾನ ಮತ್ತು ಆತ್ಮ ವಿಮೋಚನೆಯನ್ನ ವಿವರಿಸುವ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ. ಪೂರಿ ರಥಯಾತ್ರೆಯಲ್ಲಿ ತನ್ನ ಭಕ್ತರನ್ನ ನೋಡಲು ಜಗನ್ನಾಥನೇ ರಥದಲ್ಲಿ ಬರುತ್ತಾನೆ ಎಂದು ನಂಬಲಾಗಿದೆ. ಪುರಾಣಗಳ ಈ ರಥಯಾತ್ರೆಯಲ್ಲಿ ಜಗನ್ನಾಥ ತಾನು ಹುಟ್ಟಿದ ಸ್ಥಳವಾದ ಮಥುರಾಗೆ ಮರಳುತ್ತಾನೆ ಎಂದು ನಂಬಲಾಗಿದೆ. ಇನ್ನು ರಥವನ್ನ ಎಳೆಯುವಾಗ ಹಗ್ಗವನ್ನ ಮುಟ್ಟುವ ಭಕ್ತರಿಗೆ ಆಶೀರ್ವಾದ ಮತ್ತು ಪಾಪ ಮೋಕ್ಷ ದೊರೆಯುತ್ತದೆ ಅಂತ ನಂಬಿಕೆ ಕೂಡ ಇದೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.